ದೆಹಲಿಗೆ ಪರಮೇಶ್ವರ್ ಅವರು ಪರೇಡ್ ನಡೆಸಿರೋದು ಈಗಾಗಲೇ ಗೊತ್ತೇ ಇದೆ ನಿಮಗೆ. ದಲಿತ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರ ತಿಳಿದೇ ಇದೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಭೇಟಿ, ಅವರಿಗೆ ಸಿಕ್ಕಂತಹ ಅನುಭವ ಏನು? ಒಂದು ಸಿಹಿ ಎರಡು ಕಹಿ ಅನುಭವ ಆಗಿದೆಯಂತೆ. ಪಕ್ಷ ನಿಮ್ಮ ಜೊತೆಗೆ ಇದೆ ಎಂಬ ಭರವಸೆಯನ್ನ ಹೈಕಮಾಂಡ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದೆಯಂತೆ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ದಲಿತ ಸಮಾವೇಶಕ್ಕೆ ಸದ್ಯಕ್ಕೆ ಒಪ್ಪಿಗೆ ಇಲ್ಲವಂತೆ. ದೆಹಲಿ ಅಂಗಳದಲ್ಲಿ ಪರಮೇಶ್ವರ್ ಅವರಿಗೆ ಆದಂತಹ ಅನುಭವದ ಪೈಕಿ ಸಿಹಿಗಿಂತ ಹೆಚ್ಚು ಕಹಿನೇ ಸಿಕ್ಕಿದೆ ಅನ್ನುವಂತಹ ಮಾತು. ಒಂದು ಕಡೆಗೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಅವರು ಭೇಟಿ ಆಗುವಂತಹ ಸಂದರ್ಭದಲ್ಲಿ ಆ ಫೋಟೋಗಳೆಲ್ಲ ಬಹಳ ವೈರಲ್ ಆಗಿತ್ತು. ಇನ್ನೇನು ಪರಮೇಶ್ವರ್ ಅವರ ಮನದ ಆಸೆ ಏನಿತ್ತು ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂತಹ ಮಟ್ಟಕ್ಕೆ ಚರ್ಚೆ ಆಗಿತ್ತು ಒಳ ರಾಜಕಾರಣದ ಮುಖ್ಯ ಭಾಗವಾಗಿ. ಈಗ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಒಳ ರಾಜಕಾರಣದ ಮುಖ್ಯ ಭಾಗ ಏನು ಹೇಳುತ್ತಾ ಇದೆ ಅನ್ನೋದ್ರ ಡೀಟೇಲ್ಸು. ಸೊ ದೆಹಲಿಗೆ ಹೋದಂತಹ ಪರಮೇಶ್ವರ್ ಅವರಿಗೆ ಒಂದು ಸಮಾಧಾನ ತರುವಂತಹ ವಿಚಾರ ಆಗಿದ್ರೆ, ಎರಡು ಅಸಮಾಧಾನ ಮುಂದುವರಿಯುವಂತಹ ವಿಚಾರ ಅವ್ರು ಫೇಸ್ ಮಾಡಬೇಕಾಗಿ ಬಂತಂತೆ. ಮೊದಲನೇದಾಗಿ ಗುಡ್ ನ್ಯೂಸ್ ಅವ್ರ ಪಾಲಿಗೆ ಏನು ಅಂತ ಹೇಳಿದ್ರೆ, ಪಕ್ಷ ನಿಮ್ಮ ಸೇವೆ ಮರ್ತಿಲ್ಲ, ಹೈಕಮಾಂಡ್ ನಿಮ್ಮ ಜೊತೆಗೆ ಯಾವಾಗಲೂ ಇದೆ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಬೇಸಿಕಲಿ ಹೊಗಳೋ ಕಾರ್ಯಕ್ರಮ ಅಲ್ಲಾಗಿದೆ. ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಮತ್ತೆ ಪರಮೇಶ್ವರ್ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೆಲವೊಂದು ಭರವಸೆಯ ಮಾತುಗಳನ್ನು ಆಡಿದ್ದಾರಂತೆ. ಅದಿನ್ನೂ ರಿವೀಲ್ ಆಗಿಲ್ಲ. ಅದು ರಿವೀಲ್ ಆದ ಮೇಲೆ ಅವರ ಸ್ಟ್ರಾಟಜಿಗಳು ವರ್ಕೌಟ್ ಆಯ್ತಾ, ಬಾಣ ಸರಿಯಾಗಿ ಹೋಗಿ ನೆಡ್ತಾ ಅಂತ ನಾವು ಹೇಳ್ಬೋದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದಾರಂತೆ. ಯಾರು? ಪಕ್ಷದ ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ಹೇಳಿರೋದು ಇದನ್ನ. ನಮ್ಮ ಕೈಯಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಅಂತ. ಪ್ರತ್ಯೇಕ ದಲಿತ ಸಮಾವೇಶ ಹಾಗೂ ಈಗ ನೀವು ನಡೆಸಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ ಅದು ಸಾಧ್ಯ ಇಲ್ಲ ಅನ್ನುವಂತಹ ಸೂಚನೆ ಕೂಡ ಸಿಕ್ಕಿದೆಯಂತೆ. ಸೊ ಮೇಜರ್ ಸೆಟ್ ಬ್ಯಾಕ್ ಈ ಎರಡೂ ವಿಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗಾಗಿದೆ. ಹೈಕಮಾಂಡ್ ಪಾಲಿನ ನಂಬಿಕಸ್ಥ ನಾಯಕನಿಗೆ ಈ ಮೂಲಕ ಸಿಹಿಗಿಂತ ಕಹಿಯೇ ಜಾಸ್ತಿ ಸಿಕ್ಕ ಹಾಗಾಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಹೆಚ್ಚು ಆಪ್ತ ಒಡನಾಟವನ್ನು ಪರಮೇಶ್ವರ್ ಅವರು ಹೊಂದಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರ ಭೇಟಿಯಲ್ಲಿ ಅವರು ಅಂದ್ಕೊಂಡ ಯಶಸ್ಸು ಅವ್ರಿಗೆ ಸಿಕ್ಕಿಲ್ಲ. ಇಲ್ಲಿಗೆ ಅವ್ರ ಪ್ರಯತ್ನವನ್ನು ಬಿಟ್ಟು ವಾಪಸ್ ಬರ್ತಾರಾ? ನೋಡಿ, ಅದೇ ಆಪ್ತತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಇವರೆಲ್ಲರೂ ಹಿಡ್ಕೊಂಡಿರೋದು ಒಂದೇ. 2023 ಮೇನಲ್ಲಿ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರಲ್ಲ ಕೆ.ಸಿ. ವೇಣುಗೋಪಾಲ್ ಅವರೇ, ಅದನ್ನೇ ಇಟ್ಕೊಂಡಿದ್ದಾರೆ. ನೀವೇ ಹೇಳಿದ್ರಲ್ಲ ಲೋಕಸಭೆ ಚುನಾವಣೆ ತನಕ ಈಗ ಚೇಂಜ್ ಮಾಡಿ ಅಂತ ಕೇಳಿದಾರಂತೆ. ಬದಲಾವಣೆ ವಿಷಯ ಪ್ರಸ್ತಾಪ ಮಾಡಿದಂತಹ ಪರಮೇಶ್ವರ್ ಅವರಿಗೆ ನಿರಾಸೆ ಆಯಿತು ಅನ್ನುವಂತಹ ಮಾತು. ಯಾಕಂದ್ರೆ ಬದಲಾವಣೆಯ ಮನಸ್ಸು ಹೈಕಮಾಂಡ್ಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ನಮ್ಮ ಕೈಲಿಲ್ಲ ಅಂತ ಪಕ್ಷದ ಆರ್ಗನೈಸಿಂಗ್ ಸೆಕ್ರೆಟರಿನೇ ಹೇಳಿರೋದ್ರಿಂದ ಇನ್ನೇನು ಬಾಕಿ ಇದೆ? ಇದು ರಾಜ್ಯದ ಬೇರೆ ಬೇರೆ ಬೆಳವಣಿಗೆ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋ ಸಂದೇಶವನ್ನ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರವಾನಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಇಡೀ ಕಾರ್ಯಕ್ರಮದ ಉದ್ದೇಶ ಬರೀ ಪರಮೇಶ್ವರ್ ಅವ್ರನ್ನ ಹೊಗಳೋದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆರಂಭಿಕ ಹಂತದಲ್ಲಿ ಮೇಜರ್ ಸೆಟ್ ಬ್ಯಾಕ್ ಆಗಿದೆ. ಬಿಕಾಸ್ ಅವ್ರು ಬಯಸಿದ್ದೇ ಎರಡು ವಿಚಾರ, ಅದೆರಡೂ ಕೂಡ ಅವ್ರು ಅಂದ್ಕೊಂಡಂಗೆ ಆಗಿಲ್ಲ. ಸೊ ಅಲ್ಲಿಗೆ ಈ ಭೇಟಿ ಮುಗಿಸಿ ವಾಪಸ್ ಬರ್ತಾರೆ ಅಥವಾ ಸೋನಿಯಾ ಗಾಂಧಿ ಅವರ ಸಮಯಕ್ಕೋಸ್ಕರ ಏನಾದರೂ ಲಾಬಿ ಮಾಡುವಂತಹ ಪ್ರಯತ್ನಗಳಿದೆಯಾ? ಆ ಥರದ್ದು ಏನಾದರೂ ಸಾಧ್ಯತೆ ಇದೆಯಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಹಾಗೆ ನೋಡೋಕೆ ಹೋದರೆ ಹೈಕಮಾಂಡ್ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆ ಹೆಚ್ಚು ಆತ್ಮೀಯ ಒಡನಾಟವನ್ನು ಹೊಂದಿದ್ದಂಥವರು ಪರಮೇಶ್ವರ್ ಅವರು. ಯಾಕಂದರೆ ಪಕ್ಷ ಕಷ್ಟದ ಸಂದರ್ಭದಲ್ಲಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಸುಮಾರು 8 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. 2 ಬಾರಿ ಅವರ ನೇತೃತ್ವದಲ್ಲೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದು 13ರಲ್ಲೂ ಕೂಡ ಹೌದು, 18ರಲ್ಲೂ ಕೂಡ ಹೌದು. ಹಾಗಾಗಿ ಹೈಕಮಾಂಡ್ಗೆ ಪರಮೇಶ್ವರ್ ಬಗ್ಗೆ ಸಾಕಷ್ಟು ನಂಬಿಕೆ ಜಾಸ್ತಿ. ಅಂದರೆ ರಾಜ್ಯದ ಮಟ್ಟಿಗೆ ನಂಬಿಕಸ್ಥ ನಾಯಕರುಗಳ ಪೈಕಿ ಪರಮೇಶ್ವರ್ ಕೂಡ ಪ್ರಮುಖವಾಗಿ ನಿಲ್ಲುವಂಥ ನಾಯಕ. ಹಾಗಾಗಿ ಹೈಕಮಾಂಡ್ ಜೊತೆ ಹೆಚ್ಚು ಒಡನಾಡ್ತಾ ಇದೆ. ಅದನ್ನೇ ಬಳಸ್ಕೊಂಡು, ಯಾಕಂದರೆ ರಾಜ್ಯದಲ್ಲಿ ಸಚಿವರುಗಳ ಒಂದು ಗುಂಪು, ಅದು ಪೂರ್ಣಾವಧಿ CM ವಿಚಾರ ಇರ್ಬೋದು, ಅಥವಾ ಪವರ್ ಶೇರಿಂಗ್ ಬೇಡ ಅನ್ನುವ ವಿಚಾರ ಇರ್ಬೋದು, ಅಥವಾ PCC ಪ್ರೆಸಿಡೆಂಟ್ ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರದೇನು ಸಭೆಗಳು ನಡೆಸ್ತು, ಅದನ್ನು ಲೀಡ್ ಮಾಡಿದಂಥವ್ರು ಪರಮೇಶ್ವರ್. ಬೇರೆಲ್ಲ ಸಚಿವರುಗಳು ಹೋಗಿ ಬಂದಿದ್ದಕ್ಕಿಂತ ಪರಮೇಶ್ವರ್ ಹೋಗಿ ಬಂದಾಗ ಹೈಕಮಾಂಡ್ ಮಟ್ಟದಲ್ಲಿ ಒಂದು ವೇಟೇಜ್ ಇರುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಅದೇ ಒಂದು ನಿರೀಕ್ಷೆಯಲ್ಲಿ ಹೋದಾಗ ಅದೇ ಒಂದು ಪ್ರತಿಕ್ರಿಯೆ ಕೂಡ ಅವರಿಗೆ ಸಿಕ್ಕಿದೆ. ಅಂದರೆ ಅವರ ಪಕ್ಷ ನಿಷ್ಠೆ ಅಥವಾ ಪಕ್ಷಕ್ಕೆ ಅವರು ಮಾಡಿರುವಂಥ ಕೆಲಸ ಅದನ್ನ ಯಾವತ್ತೂ ಹೈಕಮಾಂಡ್ ಮಾಡ್ತಿಲ್ಲ, ಮರೆಯೋದು ಇಲ್ಲ ಅನ್ನುವಂಥ ಒಂದು ಶಾಬಾಷ್ಗಿರಿ ಅವರಿಗೆ ಸಿಕ್ಕಿದೆ. ಅದನ್ನು ಹೊರತುಪಡಿಸಿ ಅವರು ಮಾಡ್ತಕ್ಕಂಥ ಡಿಮ್ಯಾಂಡ್, ಅದು PCC ಪ್ರೆಸಿಡೆಂಟ್ ಬದಲಾವಣೆ ಇರ್ಬೋದು ಅಥವಾ ಪ್ರತ್ಯೇಕ ದಲಿತ ಸಮಾವೇಶ ಇರ್ಬೋದು, ಎರಡು ವಿಚಾರದಲ್ಲಿ ಅವರು ಅಂದುಕೊಂಡಂಥ ನಿರೀಕ್ಷೆ ಆಗಲಿಲ್ಲ ಅನ್ನುವಂಥದ್ದು. ಯಾಕಂದರೆ ದಲಿತ ಪ್ರತ್ಯೇಕ ಸಮಾವೇಶ ಬದಲಿಗೆ ಶೋಷಿತ ಸಮುದಾಯದ ಸಮಾವೇಶವನ್ನು ಎಲ್ಲ ಸಮುದಾಯವನ್ನು ಸೇರಿಸಿ ಮಾಡಿ ಅನ್ನುವಂಥ ಸೂಚನೆ ಈಗಾಗಲೇ ಕೊಡಲಾಗಿದೆ. ಅದು ಪಕ್ಷದ ವೇದಿಕೆಯಲ್ಲಿ ಆಗಬೇಕು, ಅದಕ್ಕೆ AICC ನಾಯಕರುಗಳು ಬರ್ತಾರೆ ಅನ್ನುವಂಥದ್ದು ಅಂತಿಮ ಆಗೋಗಿದೆ. ಮತ್ತೊಂದು ಕಡೆ PCC ಪ್ರೆಸಿಡೆಂಟ್ ಬದಲಾವಣೆ ವಿಚಾರದಲ್ಲಿ ಬೇರೆ ರಾಜ್ಯಗಳಲ್ಲಿ ಆಗ್ಬೋದು, ರಾಜ್ಯದ ಮಟ್ಟಿಗೆ DK ಶಿವಕುಮಾರ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೋ ನನಗೆ ಸಾಕು ಅಂತ, ಅವಾಗಲೇ ಬದಲಾವಣೆ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ ಅನ್ನುವಂಥದ್ದು, ಅದನ್ನು ಕೂಡ ಪರಮೇಶ್ವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇವೆರಡು ವಿಚಾರದಲ್ಲಿ ಅವರಿಗೆ ಒಂದು ಹಂತದ ನಿರಾಸೆ ಆದಂತೆ ಕಾಣಿಸ್ತಾ ಇದೆ ಮಮತಾ.
ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಳ ರಾಜಕಾರಣದ ಭಾಗ ಅಂತ ನಾವು ಯಾಕೆ ಕರಿತಾ ಇದ್ವಿ ಅಂದ್ರೆ ಒಬ್ಬೊಬ್ಬರೇ ಹೋಗ್ತಾ ಇರೋದು, ಎಲ್ಲರೂ ಒಟ್ಟಿಗೆ ಹೋಗುವ ನಿಯೋಗ ಜೊತೆಗೆ ಹೋಗ್ಬಿಟ್ರೆ ಒಂದೇ ಸಲಕ್ಕೆ ಹೈಕಮಾಂಡ್ ಅದನ್ನ ಅಡ್ರೆಸ್ ಮಾಡುತ್ತೆ, ಕಳಿಸ್ಬಿಡುತ್ತೆ. ಬಟ್ ಒಬ್ಬೊಬ್ಬರೇ ಹೋಗಿ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಮ್ಯಾನಿಪುಲೇಷನ್ ಅಂತೂ ಒಂದು ಹಂತದಲ್ಲಿ ಆಗ್ತಿದೆ. ಬಟ್ ಅದು ಮ್ಯಾನಿಪುಲೇಟ್ ಆದಂಗೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್.